ಹಾಯ್ ಎವ್ರಿವನ್. ಇವತ್ತು ನಾನು ಪೇಪರ್ ಫ್ಲವರ್ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೇನೆ. ಇದು ಪೇಪರ್ ಫ್ಲವರ್ ಇದು ತುಂಬ ಚೆಂದಾಗಿರ್ತದೆ. ಮಾಡಿದ ಮೇಲೆ ತುಂಬ ಈಸಿ ಕೂಡ, ತುಂಬ ಈಸಿಯಾಗಿ ಮಾಡ್ಬೋದು ನಾವು. ಇದು ಬೇರೆ ಬೇರೆ ಕಲರ್ಸಲ್ಲಿ ಮಾಡ್ಬೋದು. ನಮ್ಮ ಹತ್ರ ಇರುವಂಥ ಕಲರಲ್ಲೇ ಮಾಡ್ಬೋದು. ಮನೆಯಲ್ಲಿ ಯಾವ ಕಲರ್ ಪೇಪರ್ ಇರ್ತದೆ ನೋಡಿ ಅದರಲ್ಲೇ ಮಾಡ್ಬೋದು. ಇದು ಇಷ್ಟು ನೋಡಿ ಜಿಯಾ ಮಾಡಿಟ್ಟಿದ್ದಾಳೆ. ನಾನೀಗ ಬ್ಲೂ ಕಲರ್ ಪೇಪರಲ್ಲಿ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೇನೆ. ಇದು ಕಪ್ ಉಂಟಲ್ಲ, ಟೀ ಕಪ್ ಪೇಪರ್ ಕಪ್, ಅದರಲ್ಲಿ ಇಡುವಂಥದ್ದು ಫ್ಲವರ್ ಮಾಡಿ. ಅದು ಸ್ವಲ್ಪ ಬ್ರೆಂಚಸ್ ಎಲ್ಲ ಮಾಡ್ಕೊಂಡು, ಅದು ಗ್ರೀನ್ ಕಲರ್ ಪೇಪರಲ್ಲಿ ಅದು ಮಾಡ್ಬೋದು, ಕಡ್ಡಿ ಎಲ್ಲ ಸೇರಿಸ್ಕೊಂಡು. ಇದು ನೋಡಿ ಒಂದು ಪೇಪರ್ ತೊಗೊಂಡಿದ್ದೇನೆ. ಇದನ್ನು ನಿಮಗೆ ಎಷ್ಟು ಫ್ಲವರ್ ಬೇಕು ಅಷ್ಟು ಕಟ್ ಮಾಡ್ಕೋಬೋದು. ನಾನಿಲ್ಲಿ 3 ಫ್ಲವರ್ ಮಾಡ್ತಾಯಿದ್ದೇನೆ. ಇದಕ್ಕೆ 3 ಬೇರೆ ಬೇರೆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೋದು. ನಮಗೆ ಸೈಜ್ ಯಾವುದು ದೊಡ್ಡದು ಸೈಜ್ ಬೇಕಿದ್ದರೆ ಫ್ಲವರ್ ದೊಡ್ಡ ಸೈಜಿಗೆ ಮಾಡ್ಕೋಬೋದು. ಫಸ್ಟಿಗೆ ನೋಡಿ ಇದು ಟ್ರಯಾಂಗಲಲ್ಲಿ ಈ ಥರ ಫೋಲ್ಡ್ ಮಾಡ್ಕೋಬೇಕು, ಸ್ಕ್ವೇರ್ ಇದ್ದದನ್ನು. ನಂತರ ಇನ್ನೊಂದು ಫೋಲ್ಡ್, ಇದು ಆಚೆ ಈಚೆ ಇದ್ದರೆ ಪರವಾಗಿಲ್ಲ, ಸೈಡಲ್ಲಿ ನೀವು ಈ ಥರ ನೋಡಿ ಇದು ಫೋಲ್ಡ್ ಮಾಡ್ಕೊಳ್ಳಿ. ಇನ್ನೊಂದು ಫೋಲ್ಡ್ ಮಾಡಬೇಕೀಗ. ನೋಡಿ ಇಷ್ಟಾಯಿತು. ತುಂಬ ಈಸಿ, ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಇದು ತುಂಬ ಯೂಸ್ಫುಲ್ಲು. ನೋಡಿ ಮತ್ತೊಂದು ಫೋಲ್ಡ್, ಇದು ಹಾಫ್ಗೆ ಬರಬೇಕು ನೋಡಿ. ಇದು ಈ ಥರ ಈ ಸೈಡಿಂದ ಒಂದು ಪೆನ್ಸಿಲಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ದೊಡ್ಡದು ಬೇಕಾದರೆ ದೊಡ್ಡದು, ಹೂ ದೊಡ್ಡದು ಬೇಕಿದ್ದರೆ ಮೇಲ್ಗಡೆ ಸ್ವಲ್ಪ ಮೇಲ್ಗಡೆ ಇದು ಮಾಡಿ. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೇನೆ. ಈ ಸೈಡ್ ನೋಡಿ ಈ ಥರ ಓಪನ್ ಮಾಡುವ ಸೈಡಿಂದ ನಾವು ಮಾಡ್ಕೋಬೇಕು. ಕೆಲವರು ಉಲ್ಟಾ ಮಾಡಿದರೆ ಅದು ಕಟ್ಟಾಗಿಬಿಡ್ತದೆ, ಅದಕ್ಕೋಸ್ಕರ. ನಂತರ ಕತ್ರಿಯಲ್ಲಿ ಇದಕ್ಕೆ ರೌಂಡ್ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನಂತರ ಇದನ್ನು ಓಪನ್ ಮಾಡಿದರೆ ಆಯಿತು. ತುಂಬ ಈಸಿ ಮಾಡಲಿಕ್ಕೆ, ಆದರೆ ಎಷ್ಟೋ ಮಂದಿಗೆ ನೋಡೋ ಖುಷಿ ಆಗ್ತದೆ, ಅದನ್ನು ಮಾಡಲಿಕ್ಕೆ ಗೊತ್ತಿರೋದಿಲ್ಲ. ಇದು ಸಣ್ಣ ಸಣ್ಣ ಮಕ್ಕಳೆಲ್ಲ ಮಾಡುವಂಥದ್ದು. ಸಣ್ಣ ಮಕ್ಕಳಿಗೆ ಕ್ರಾಫ್ಟ್ ಎಲ್ಲ ಸ್ಕೂಲಲ್ಲಿ ಕೊಡ್ತಾರಲ್ಲ ಆವಾಗ. ನೋಡಿ ಯಾವ ಥರ ಚೆಂದ ಬಂದಿದೆ ಅಂತ. ನಂತರ ಇದಕ್ಕೆ ಯೆಲ್ಲೋ ಕಲರ್ ನಡುವಲ್ಲಿ ಒಂದು ಪೇಪರ್ ಕಟ್ ಮಾಡಿಕೊಂಡು ಇದನ್ನು ಅಂಟಿಸಿದರೆ ಆಯ್ತು. ಇದಕ್ಕೆ ನೋಡಿ ನಾನು ಗಮ್ ಹಾಕಿದ್ದೇನೆ. ಗಮ್ ಹಾಕಿ ಈ ಥರ ಅಂಟಿಸ್ಕೊಳ್ಳಿ ನಡುವಿಗೆ. ಅದೇ ರೀತಿ ನಾವು ರೌಂಡ್ ಕಟ್ ಮಾಡೋದಕ್ಕಿಂತ ಸ್ವಲ್ಪ ಶಾರ್ಪ್ ಮಾಡಿದರೆ ತುದಿ ಹತ್ರ ಅದು ಬೇರೆ ಬೇರೆ ಶೇಪಲ್ಲಿ ನಿಮಗೆ ಬರ್ತದೆ. ನೋಡಿ ಸ್ವಲ್ಪ ದೊಡ್ಡದು ಸಣ್ಣದು ಎಲ್ಲ ಉಂಟು ಇದರಲ್ಲಿ. ಸೈಜ್ ಇದ್ದ ಕಲರ್ಸಲ್ಲಿ ನಾನು ಮಾಡಿರುವಂಥದ್ದು. ಇದೆಲ್ಲ ಜಿಯಾ ಮಾಡಿದ್ದು, ಇದು ಮಾತ್ರ ನಾನು ಮಾಡಿದ್ದು. ಈಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೇನೆ. ಕರೆಕ್ಟಾಗಿ ಒಂದು ಮಾಡಿದ್ದು ಗೊತ್ತಾಗಲಿಲ್ಲ ಅಂದರೆ ಇದು ಇನ್ನೊಂದು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಚೆ ಈಚೆ ಸೇಮ್ ಏನು ಬರಬೇಕಂತಿಲ್ಲ, ನಮಗೆ ತುದಿ ಏನು ಬೇಕಂತಿಲ್ಲಲ್ಲ, ಕೆಳಗಡೆ ಎಲ್ಲ ನಾವು ಮಾರ್ಕ್ ಮಾಡೋದು, ಅದಕ್ಕೋಸ್ಕರ. ನೋಡಿ ಈಗ ಮತ್ತೊಂದು ಡಬಲ್ ಫೋಲ್ಡ್. ನಂತರ ಇದಕ್ಕೆ ನೋಡಿ ಈಗ ಈ ಸೈಡಿಂದ ನೋಡಿ ಮೇಲ್ಗಡೆ ಓಪನ್ ಇರಬೇಕು. ನೋಡಿ ಇಲ್ಲಿ ಈ ಥರ ಒಂದು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ದೊಡ್ಡದು ಬೇಕಾದವರು ಮೇಲ್ಗಡೆ ಕೂಡ ನೋಡಿ ಇಲ್ಲಿ ಸಹ ಮಾಡ್ಕೋಬೋದು. ಅಷ್ಟು ದೊಡ್ಡದು ಕೂಡ ಹೂ ಆಗ್ತದೆ ಮಾಡ್ಕೊಳ್ಳಿಕ್ಕೆ. ನಾನು ಸಣ್ಣದು ಮಾಡ್ತಿದ್ದೇನೆ. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ ಈಗ. ನಂತರ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಬರ್ತದೆ. ಬೇರೆ ಬೇರೆ ಶೇಪಲ್ಲಿ ನಾವು ಮಾಡ್ಕೋಬೋದು. ನೋಡಿ ಇದೊಂದು ಬೇರೆ ಟೈಪ್ ಆಯಿತು. ಇದಕ್ಕೆ ನೋಡಿ ಯೆಲ್ಲೋ ಕಲರ್ದು ಸ್ವಲ್ಪ ಗಮ್ಮ ಜಸ್ಟ್ ಒಂಚೂರು ಟಚ್ ಮಾಡಿದರೆ ಸಾಕು, ಜಾಸ್ತಿ ಗಮ್ ಹಾಕ್ಲಿಕ್ಕಿಲ್ಲ. ಇದನ್ನು ಈ ಥರ ನಡುವಲ್ಲಿ ಅಂಟಿಸುವ. ನೋಡಿ ತುಂಬ ಚೆನ್ನಾಗಿ ಬರ್ತದೆ. ಇದು ತುಂಬ ಚೆಂದ ಕೂಡ, ಸಣ್ಣ ಸಣ್ಣ ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ ಇದು ನೋಡುವಾಗ ಕೂಡ. ನಿಮ್ಮ ಮನೆಯಲ್ಲಿ ಯಾರಾದರೂ ಸಣ್ಣ ಮಕ್ಕಳೆಲ್ಲ ಇದ್ದರೆ ಇದನ್ನು ಶೇರ್ ಮಾಡಿ, ಎಲ್ಲರಿಗೂ ತೋರಿಸಿ ಈ ಥರ ಎಲ್ಲ ಮಾಡ್ಬೋದು ಮಕ್ಕಳಿಗೆ ಅಂತ. ತುಂಬ ಒಳ್ಳೊಳ್ಳೆ ಕ್ರಿಯೇಟಿವಿಟೀಸ್ ಎಲ್ಲ ಅವರಿಗೆ ತೋರಿಸಬೇಕು, ಶೇರ್ ಮಾಡಬೇಕೆಲ್ಲ. ಮತ್ತು ಒಂದೊಂದು ಇದು ಕಾಂಪಿಟೇಷನ್ ಎಲ್ಲ ಇರ್ತದೆ ಮಾಡಲಿಕ್ಕೆ, ಫ್ಲವರ್ಸ್ ಮಾಡ್ಕೊಂಡು ಬನ್ನಿ ಅಂತೇಳಿ. ಆ ಥರ ಆವಾಗ ಈ ಥರ ಎಲ್ಲ ಮಾಡಿಕೊಂಡು ಬೇರೆ ಬೇರೆ ಶೇಪಲ್ಲಿ ಬೇರೆ ಬೇರೆ ಕಲರ್ಸಲ್ಲಿ ಮಾಡ್ಕೋಬೋದು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.